ಬರ್ರಿ ಇವತ್ತು ತಾಳಿಪಿಟ್ಟು ಹೆಂಗೆ ಮಾಡೋದು ಅಂತ ನೋಡೋಣ ಅಂತ. ಭಾರಿ ಮಸ್ತ್ ಆಗ್ತಾವ್ರಿ ಇವು ಎಲ್ಲ. ವೆಜಿಟೇಬಲ್ಸು ಹಾಕಿರ್ತೀವಿ, ಉಳ್ಳಾಗಡ್ಡಿ ಅದು ಹಾಕಿರ್ತೀವಿ, ಕ್ಯಾರೆಟ್ ಎಲ್ಲ ಹಾಕೊಂಡು ಭಾರಿ ಮಸ್ತು. ಮೊಸರು ಜೋಡಿ ತಿನ್ಬೇಕ್ರಿ, ಮಸ್ತ್ ಕಾಂಬಿನೇಷನ್. ಬರ್ರಿ ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಬರೋಣ. ನಾ ಇಲ್ಲಿ ಜೋಳದ ಹಿಟ್ಟು, ಕಡ್ಲಿ ಹಿಟ್ಟು, ಗೋಧಿ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ತೊಗೊಂಡಿನಿ. ಉಳ್ಳಾಗಡ್ಡಿ, ಕ್ಯಾರೆಟು, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಹಸಿ ಖಾರ ಮತ್ತು ಸಬ್ಬಕ್ಕಿ ಸೊಪ್ಪು ತೊಗೊಂಡಿನಿ, ಮತ್ತು ಅಜ್ವಾನ ಮತ್ತು ಉಪ್ಪು, ಇಲ್ಲಿ ಸ್ವಲ್ಪ ಜೀರಿಗೆ ತೊಗೊಂಡಿನಿ, ಮತ್ತು ಅರ್ಶಿಣ ಪುಡಿ, ಖಾರ ತೊಗೊಂಡಿನಿ. ಈಗ ಏನು ಮಾಡೋಣ, ಒಂದೊಂದು ಏನು ಮಾಡೋಣ ಎಲ್ಲ ಇಂಗ್ರೀಡಿಯೆಂಟ್ಸ್ ನಾವು ಇಲ್ಲಿ ಏನು ಮಾಡ್ಬೇಕು ರೀ, ಎಲ್ಲ ಮಿಕ್ಸ್ ಮಾಡ್ಕೋತ ಬರ್ಬೇಕು ರೀ. ಎಲ್ಲ ಒಂದೊಂದು ಕೊರ್ದು ಬಟ್ಲದಷ್ಟು ತೊಗೊಂಡೀನಿ ರೀ ಮೆಜರ್ಮೆಂಟ್ನಲ್ಲಿ. ನೋಡಿ ಇಲ್ಲಿ ಒಂದು ಕೊರ್ದು ಬಟ್ಲದಷ್ಟು ನಾ ಇಲ್ಲಿ ಏನು ಮಾಡೀನಿ, ಅಕ್ಕಿ ಹಿಟ್ಟು ಹಾಕೊಳಕತ್ತೀನಿ ರೀ. ನೆಕ್ಸ್ಟ್ ಏನು ಮಾಡ್ತೀನಿ ರೀ, ಒಂದು ಕೊರ್ದು ಬಟ್ಲದಷ್ಟು ನಾನಿಲ್ಲಿ ಜೋಳದ ಹಿಟ್ಟು ಹಾಕೊಳಕತ್ತೀನಿ ರೀ. ಎಲ್ಲ ಸೇಮ್ ಮೆಜರ್ಮೆಂಟ್ ಇರ್ಬೇಕು ರೀ, ಎಲ್ಲ ಅಳತಿ ಒಂದೇ ಇರಬೇಕು. ಮತ್ತು ನಾನಿಲ್ಲಿ ನೆಕ್ಸ್ಟ್ ಇದು ತರ್ಡು ಕೊರ್ದು ಬಟ್ಲದಷ್ಟು ನಾನು ಇಲ್ಲಿ ಕಡಲೆ ಹಿಟ್ಟು ಹಾಕೊಳಕತ್ತೀನಿ ರೀ. ನೆಕ್ಸ್ಟ್ ಕೊರ್ದು ಬಟ್ಲದಷ್ಟು ನಾನು ಇಲ್ಲಿ ಏನು ಮಾಡ್ತೀನಿ ಅಂದರೆ ಗೋಧಿ ಹಿಟ್ಟು ಹಾಕೋತೀನಿ ರೀ. ಈಗ 4 ಥರ ಹಿಟ್ಟು ಹಾಕ್ಕೊಂಡಿವಿ ರೀ, ಅಷ್ಟು 4 ಥರ ಹಿಟ್ಟು ಹಾಕ್ಕೊಂಡಿವಿ. ಈಗೇನು ಮಾಡೋಣಪ್ಪ ಅಂದರೆ ಇದಕ್ಕೆ ಒಂದೊಂದೇ ಇಂಗ್ರೀಡಿಯೆಂಟ್ಸ್ ಸೇರಿಸ್ಕೊಳ್ಳೋಣ. ನಾನಿಲ್ಲಿ 2-3 ಉಳ್ಳಾಗಡ್ಡಿ ತೊಗೊಂಡೀನಿ ರೀ, ದೊಡ್ಡ ಸಣ್ಣಗೆ ಹೆಚ್ಕೊಂಡೀನಿ ರೀ. ಹೆಚ್ಕೊಂಡು ನಾನು ಇಲ್ಲಿ ಉಳ್ಳಾಗಡ್ಡಿ ಇದಕ್ಕೆ ಹಾಕ್ಕೊಂಡೀನಿ ರೀ. ಹಾಕ್ಕೊಂಡು ಉಳ್ಳಾಗಡ್ಡಿ ಆಪ್ಷನ್ ನೋಡಿರಿ, ಭಾಳ ಬೇಕಂದ್ರೆ ಭಾಳದಷ್ಟು ಭಾಳ ಚಲೋ ಇರ್ತೈತಿ, ನೋಡ್ಕೊಂಡು ಹಾಕೋರಿ ನಿಮ್ಗೆ ಎಟ್ಟು ಬೇಕಟ್ಟು. ನಾನು ಇಲ್ಲಿ ಒಂದು ದೊಡ್ಡದು ಫುಲ್ 2 ಗಜ್ಜರಿ ತೊಗೊಂಡೀನಿ ರೀ. ಕ್ಯಾರೆಟ್ ತೊಗೊಂಡೀನಿ, 2 ಕ್ಯಾರೆಟ್ ತೊಗೊಂಡು ಸಣ್ಣಗೆ ತುರ್ಕೊಂಡೀನಿ ರೀ. ನೆಕ್ಸ್ಟ್ ಇಲ್ಲಿ ನಾನು ಇಲ್ಲಿ ಸಬ್ಬಕ್ಕಿ ಸೊಪ್ಪು ತೊಗೊಂಡಿನಿ, ಅದನ್ನು ಸಣ್ಣಗೆ ಹೆಚ್ಕೊಂಡಿನಿ. ಮೆಂತ್ಯ ಸೊಪ್ಪು ಹಾಕೋಬೋದು, ಸಬ್ಬಕ್ಕಿ ಹಾಕೋಬೋದು, ಆಪ್ಷನ್ ನಿಮ್ಗೆ ಯಾವ್ದು ಬೇಕಾಕೈತೆ ನೋಡಿರಿ, ನೋಡ್ಕೊಂಡು ನೀವು ಇಲ್ಲಿ ಸೊಪ್ಪು ಸೇರಿಸ್ಕೋಬೋದು ರೀ. ಮತ್ತು ಇಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೊಳಕತ್ತೀನಿ ರೀ. ನಾನು ಇಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ. ಮತ್ತು ಸೊಪ್ಪು ನೋಡ್ಕೊಳ್ಳಿ, ನಿಮಗೆ ಯಾವ್ಯಾವ ಸೊಪ್ಪು ಬೇಕು. ಮೆಂತ್ಯ ಚಲೋ ಆಗ್ತೈತಿ ರೀ, ಮೆಂತ್ಯನೂ ನೀವು ಇದ್ರ ಜೋಡಿ ಸೇರಿಸ್ಕೋಬೋದು, ಅದು ಬೆಸ್ಟ್ ಆಗ್ತೈತಿ, ನೋಡ್ಕೊಂಡು ಹಾಕೋರಿ. ಮತ್ತು ಇಲ್ಲಿ 1 ಸ್ಪೂನಷ್ಟು ನಾ ಇಲ್ಲಿ ಅಜ್ವೈನ್ ಹಾಕೊಳಕತ್ತೀನಿ ರೀ. ಅಜ್ವೈನ್ ಕೈಯಾಗ ಒಂದು ಸ್ವಲ್ಪ ತಿಕ್ಕಿನಿ ರೀ. ತಿಕ್ಕಿ ಒಂದು ಸ್ವಲ್ಪ ಒಂದು ಸ್ಪೂನಷ್ಟು ಹಾಕೊಂಡೀನಿ ರೀ. ತಿಕ್ಕಿ ಕೈಯಾಗ ಹಾಕಿರಿ, ಅಂತೇಳಿ ಕಂಪು ವಾಸ ಬರ್ತೈತಿ, ಮತ್ತು ಡೈಜೆಷನ್ಗೂ ಭಾಳ ಚಲೋ. ಮತ್ತು ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು ನಾ ಇಲ್ಲಿ ಜೀರಿಗೆ ಹಾಕೊಳಕತ್ತೀನಿ ರೀ. ಲಾಸ್ಟಿಗೆ ಮೇಯ್ನ್ ಇಂಗ್ರೀಡಿಯೆಂಟು ನಮ್ಮದು ಮೇಯ್ನ್ ಉಪ್ಪು ರೀ. ಉಪ್ಪು ನಮ್ಗೆ ರುಚಿಗೆ ತಕ್ಕಷ್ಟು ನೋಡ್ಕೊರಿ, ನಿಮ್ಗೆ ಎಷ್ಟು ಬೇಕು ಅಷ್ಟೆಲ್ಲ ಉಪ್ಪು ಹಾಕ್ಕೊಂಡು ಲಾಸ್ಟಿಗೆ ಉಪ್ಪೆಲ್ಲ ಹಾಕ್ಕೊಂಡು ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ಮುಗಿದು ರೀ. ಈಗೇನು ಮಾಡಬೇಕು, ಲಾಸ್ಟಿಗೆ ಖಾರಕ್ಕೆ ನಾವಿಲ್ಲಿ ಯಾವಾಗಲೂ ಹಾಕೋತೀನಲ್ಲ ಹಸಿ ಖಾರ, ಅದನ್ನು ಹಾಕೊಳಕತ್ತೇನೆ ರೀ. ನಾ ಇಲ್ಲಿ ಆಲ್ರೆಡಿ ಹಸಿ ಖಾರ ನನ್ನ ರೆಸಿಪಿ ನಂದು ನೀವು ಯೂಟ್ಯೂಬ್ಗೆ ಹೋದ್ರೆ ನೀವು ಅಲ್ಲಿ ನೋಡ್ಬೋದು. ಇವತ್ತು ಪೋಸ್ಟ್ ಮಾಡೀನಿ ನಾನದು ಹಸಿ ಖಾರ ಮಾಡೋದು ಹೆಂಗೆ ಅಂತೇಳಿ, ನೋಡ್ಕೊರಿ. ಎಲ್ಲದಕ್ಕೂ ನೀವು ಯೂಸ್ ಮಾಡ್ಬೋದು ರೀ, ಭಾಳ ಬೆಸ್ಟ್ ಅದು. ಹಸಿ ಖಾರ ಒಂದಿತ್ತಂದ್ರೆ ಮುಗಿದೋತು ನೋಡಿರಿ, ಎಲ್ಲದಕ್ಕೂ ಬರ್ತೈತೆ ಅದು ಹಾಕ್ಕೊಂಡು ಈಗ ಏನು ಮಾಡೋದು, ಎಲ್ಲನೂ ನೀಟಾಗಿ ನೀರು ಹಾಕ್ಕೊಳ್ಳಾರ್ದೆ ಮಿಕ್ಸ್ ಮಾಡ್ಕೋಬೇಕ್ರಿ. ಒಂಚೂರು ನೀರು ಮಿಕ್ಸ್ ಮಾಡಲಾರ್ದೇ ಉಳ್ಳಾಗಡ್ಡಿ ಮತ್ತು ಗಜ್ರಿ ಅದರೊಳಗಿಂದೆಲ್ಲ ಸೊಪ್ಪು ಅದರೊಳಗಿಂದೆಲ್ಲ ನೀರು ಬಿಡ್ತೈತಲ್ಲ, ಸೊ ಹಾಗಾಗಿ ಮೊದಲು ನೀರು ಸೇರಿಸ್ಕೋಬೇಡ್ರಿ. ಹಿಟ್ಟನ್ನೆಲ್ಲ ನೀಟಾಗಿ ಏನು ಮಾಡಿ ಎಲ್ಲ ನೀಟಾಗಿ ಒಂದು 5 ನಿಮಿಷ, ಒಂದು 3 ನಿಮಿಷ ಒಟ್ಟು ಎಲ್ಲ ಹಿಂಗೆ ಮುದ್ದೆ ಮಾಡಿದ್ರೆ ಕೈಯಾಗ ಹಿಟ್ಟು ಮುದ್ದೆ ಆಗ್ಬೇಕು ನೋಡ್ರಿ, ಅಲ್ಲಿ ತನಕ ಕಲಿಸ್ಕೊರಿ. ಚೆಂದಂಗೆ ಗಂಟು ಉಳಿಬಾರ್ದು. ಸಬ್ಬಕ್ಕಿ ಸೊಪ್ಪೆಲ್ಲ ಗಂಟು ಉಳಿದು ಬಿಡ್ತೈತಿ. ಹಂಗೆ ನೋಡ್ಕೊಂಡು ಉಳಿಲಾರ್ದಂಗೆ ನೋಡ್ಕೊಂಡು ನೀಟಾಗಿ ಈಗ ಆಗೈತೆ ನೋಡ್ರಿ. ಇಷ್ಟು ಕಲಿಸ್ಕೊಂಡ್ರೆ ಸಾಕು. ನಾನೀಗ ಮೇಲೆ ಇಲ್ಲಿ ಎಳ್ಳು ಹಾಕೊಳಕತ್ತೀನಿ ರೀ. ಕರಿ ಎಳ್ಳು ಹಾಕೋಬೋದು, ಬಿಳಿ ಎಳ್ಳು ಹಾಕೋಬೋದು, ನೋಡ್ಕೊರಿ. ಬಾಯಿ ಎಳ್ಳು ಸಿಕ್ಕರೆ ಭಾಳ ಅವು ರೋಸ್ಟ್ ಆಗಿರ್ತಾವಲ್ಲ, ಭಾಳ ಚೆಂದ ಅನ್ನಿಸ್ತಾವ್ರಿ. ಸೊ ಹಾಗಾಗಿ ನಾ ಇಲ್ಲಿ ಎಳ್ಳು ಹಾಕೊಳಕತ್ತೀನಿ ರೀ. ಎಳ್ಳು ಹಾಕ್ಕೊಂಡು ಈಗ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಂಡು ಇದನ್ನೇನು ಮಾಡೋಣ, ನಾದ್ಕೊಂಬರೋಣ ರೀ. ನೋಡಿರಿ, ಇಷ್ಟು ತಿಕ್ನೆಸ್ ಬಂದರೆ ಸಾಕು. ಭಾಳ ತೆಳ್ಳಗೂ ನಾದಬೇಡ್ರಿ, ಭಾಳ ಗಟ್ಟಿನೂ ನಾದಬೇಡ್ರಿ, ನೋಡ್ಕೊಂಡು ನಾದ್ಕೊರಿ. ನೋಡಿರಿ, ನನ್ನ ಕೈಯಾಗ ನೀವು ನೋಡ್ಬೋದು, ಇಷ್ಟು ತಿಕ್ನೆಸ್ ಆದರೆ, ಇಷ್ಟು ದಪ್ಪ, ಇಷ್ಟು ಗಟ್ಟಿ ಆದರೆ ಸಾಕು ನೋಡಿರಿ. ಮಾಡಿ ಇದನ್ನೇನು ಮಾಡೋದು, ಒಂದು 15 ನಿಮಿಷ ನಾವೀಗ ಇದನ್ನು ಮುಚ್ಚಿಟ್ಬಿಡೋಣ ರೀ. ಸ್ವಲ್ಪ ಹಿಟ್ಟು ನೆನಿಲಿ, 15-20 ನಿಮಿಷ ನೆನಿಲಿ. ಈಗ ಇದು ಹಿಟ್ಟು 15 ನಿಮಿಷ ಆಗೈತೆ ರೀ. ಈಗ ನೋಡೋಣ ಬರ್ರಿ. ನೋಡಿರಿ, ಈಗ ಆಗೈತಿ. ನಾ ಈಗೇನು ಮಾಡ್ತೀನಿ, ಒಂದೊಂದು ನಿಮ್ಗೆ ಹೆಂಗೆ ಲಟ್ಸೋದನ್ನು ತೋರಿಸ್ತೀನಿ. ನೀವು ಇನ್ನೂ ಸ್ವಲ್ಪ ಗಟ್ಟಿ ಮಾಡಿಕೊಂಡ್ರೆ ನೀವು ಲಟ್ಟಣಿಗೆಲ್ಲೂ ಲಟ್ಟಿಸ್ಬೋದು. ಬಟ್ ಹಿಂಗೆ ತಟ್ಟಿ ಮಾಡಿದ್ರೆ ಭಾಳ ಚಲೋ. ಯಾಕಂದರೆ ಇದನ್ನು ತಾಳಿಪೀಠ ಅಂತ ಯಾಕಂತಾರಂತಂದ್ರೆ, ಅದನ್ನು ರೂಢಿ ಮಾಡಿ ಎಲ್ಲ ತಾಳಿಪಟ್ಟು ಮಾಡಿಬಿಟ್ಟಾರೆ. ಇದು ಆ್ಯಕ್ಚುಲಿ ತಾಳಿಪೀಠ. ತಾಳಿ ಅಂತಂದ್ರೆ ನಮ್ಮ ಅಂಗೈಲಿ ಹಿಂಗೆ ತಟ್ಟೋದಕ್ಕೆ ತಾಳಿ ಅಂತಾರೆ, ಹಿಂಗೆ ತಟ್ಟೋದಕ್ಕೆ ಪೀಠ ಅಂತಾರೆ. ತಾಳಿ ಅಂತಾರೆ, ಹಿಂಗೆ ತಟ್ಟೋದಕ್ಕೆ ಪೀಠ ಅಂತ. ಅದು ತಾಳಿಪೀಠ ರೀ ಇದು ಆ್ಯಕ್ಚುಲಿ. ಅದು ನಮ್ಮ ಮಂದಿ ಎಲ್ಲ ಕರ್ದು ತಾಳಿಪಟ್ಟು ಅಂದ್ರೆ ಅದು ತಾಳಿಪಟ್ಟು ಆಗಿಬಿಟ್ಟೈತ್ರಿ, ಅದು ತಾಳಿಪೀಠ ಅನ್ಬೇಕು ಅದು ಆ್ಯಕ್ಚುಲಿ. ಹಿಂಗೆ ತಟ್ಕೊಂಡು ಮಾಡಿದ್ರೆ ಇದು ರುಚಿ. ಸೊ ಹಾಗಾಗಿ ಇದನ್ನು ತಾಳಿಪೀಠ ಅಂತಾರೆ. ಹಿಂಗೆ ತಟ್ಕೋಬೇಕ್ರಿ. ಒಂದೊಂದು ಸ್ವಲ್ಪ ಎಣ್ಣೆ ಹಾಕೋರಿ, ಇಲ್ಲ ತುಪ್ಪ ಹಾಕೋರಿ, ಯಾವುದೂ ಸರಿ. ಹಿಂಗೆ ಕೆಂಪಾಗ್ಬೇಕು ನೋಡಿರಿ. ಒಂದು ಸೈಡ್ ಕೆಂಪಾದ್ಮೇಲೆ ಇನ್ನೊಂದು ಸೈಡ್ ಹಿಂಗೆ ತಿರುಗಿಸಿ ಹಾಕೋಬೇಕ್ರಿ. ಹಾಕೊಂಡ್ರೆ ಭಾಳ ರುಚಿ ಆಗ್ತಾವ್ರಿ, ಭಾಳ ಕಂಪಾಗ್ತಾವೆ. ಇದಕ್ಕೆ ಯಾವ ಚಟ್ನಿ ಬೇಡ, ಯಾವ ಸಾಗು ಬೇಡ, ಯಾವುದೂ ಏನೂ ಬೇಡ್ರಿ. ಆದರೂ ಇದ್ರ ಜೋಡಿ ಮೊಸರು ಕಾಂಬಿನೇಷನ್ ಚಲೋ ಇರ್ತೈತೆ ರೀ. ಮೊಸರು ಜೋಡಿ ಒಂದು ಸ್ವಲ್ಪ ಹಸಿ ಖಾರ
ಹಾಕ್ಕೊಂಡ್ರೂ ಬೆಸ್ಟ್ ಕಾಂಬಿನೇಷನು. ಇಲ್ಲ ಹಸಿ ಹಂಗೆ ಮೊಸರು ಎದ್ಕೊಂತಿದ್ರು ಭಾಳ ಚಲೋ ಅನಿಸ್ತೈತಿ. ನಾನಂತೂ ಮ್ಯಾಲೆ ತುಪ್ಪ ಹಾಕ್ಕೊಂಡು ಹಂಗೆ ತಿಂತೀನಿ. ಯಾವ ಮೊಸರು ಹಚ್ಕೊಳಂಗಿಲ್ಲ, ಯಾವ ಚಟ್ನಿನೂ ಹಚ್ಕೊಳಂಗಿಲ್ಲ. ಯಾಕಂದರೆ ಇದರಲ್ಲೇ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ಬಿಟ್ಟಿವ್ರಿ ನಾವು ಆಲ್ರೆಡಿ. ಎಲ್ಲನೂ ಏನೂ ಬೇಕಾಗಂಗಿಲ್ಲ. ನೋಡ್ಬೋದು ನಾನು ಹಿಂಗೆ ಒಂದೊಂದು ಹೆಂಗೆ ತಟ್ತಾ ಇದೀನಿ ನೋಡ್ಕೊರಿ ನೀವು. ನೋಡಿಕೊಂಡು ಹಿಂಗೆ ಮಾಡ್ಕೋಬೇಕು. ಈಗ ಇನ್ನೊಂದು ನಾ ಸ್ವಲ್ಪ ದಪ್ಪಂಗೆ ತಟ್ಟು ತೋರಿಸ್ತೀನಿ ನೋಡಿರಿ. ದಪ್ಪಂಗೆ ತಟ್ಟಿದ್ದು ಏನಾಗ್ತೈತಿ, ಸ್ವಲ್ಪ ತಿಕ್ನೆಸ್ ಆಗಿ ತಟ್ಟಿದ್ರೆ ಏನಾಗ್ತೈತಿ, ಸ್ವಲ್ಪ ದಪ್ಪ ಆಗ್ತೈತೆ ರೀ. ಆದ್ರೆ ಮೇಲೆ ಮುಚ್ಚಿಡ್ಬೇಕಾಗ್ತೈತೆ ರೀ ಒಳಗೆ ಬೇಯಬೇಕಂತಂದ್ರೆ. ನಾ ಫಸ್ಟ್ ಒಂದು ಏನು ಮಾಡಿದ್ದೆ, ಅದು ತೆಳುವು ಭಾಳ ಮಾಡಿದ್ದೆ. ಇದನ್ನು ನೋಡಿರಿ ಸ್ವಲ್ಪ ದಪ್ಪ ಮಾಡೀನಿ ರೀ. ಈಗ ದಪ್ಪಾಗೋ ತಟ್ಕೋಬೋದು. ಬೇಡಪ್ಪ ಅಂತಂದ್ರೆ ನಾವು ಜೋಳದ ರೊಟ್ಟಿ ತಟ್ತೀವಲ್ಲ, ಇಲ್ಲ ಅಕ್ಕಿ ರೊಟ್ಟಿ ತಟ್ತೀವಲ್ಲ, ಅಷ್ಟು ತೆಳ್ಳಗೂ ಮಾಡ್ಕೋಬೋದು ರೀ. ಎರಡೂ ಚಲೋ ಆಗ್ತಾವೆ ರೀ. ಈ ಸ್ವಲ್ಪ ದಪ್ಪ ತಟ್ಕೊಂಡ್ರೆ ನಮ್ಗೆ ಇದಕ್ಕೆ ಚಟ್ನಿ ಸಾಸು, ಸಿಜ್ವಾನ್ ಸಾಸು ಏನಾರ ಹಾಕೊಂಡು ತಿನ್ಬೇಕಾಗ್ತೈತಿ. ಹಿಂಗೆ ತೆಳ್ಳಗೆ ತಟ್ಕೊಂಡ್ರೆ ಏನೂ ಬೇಕಾಗಿಲ್ಲ ರೀ. ಮೊಸರು ಇತ್ತಂದ್ರೆ ಸಾಕು. ಒಳ್ಳೆ ಹಪ್ಪಳದ ಗತೆ ಆಗಿರ್ತಾವೆ ರೀ ಅವು. ತಿನ್ನಕ್ಕೆ ಭಾಳ ಚಲೋ ಅನಿಸ್ತೈತಿ. ಈಗ ಇನ್ನೊಂದು ತೋರಿಸ್ತೀನಿ ನೋಡಿರಿ ಹೆಂಗೆ ಮಾಡೋದು ಅಂಥೇಳಿ. ಭಾಳ ಈಸಿ ರೀ, ಲಘು ಹೇಳ್ತಾವೆ. ಯಾಗ ಏನು ಇದಿಲ್ಲ. ನಾನು ಇಲ್ಲಿ ಬಟರ್ ಪೇಪರ್ ಮೇಲೆ ತಟ್ಕೊಳಕತ್ತೀನಿ ರೀ. ನೋಡ್ಕೊರಿ ನೀವು ಬಟರ್ ಪೇಪರ್ ಮೇಲೆ ಇಲ್ಲ ಯಾವ್ದಾರು ಎಣ್ಣೆ ಕವರ್ ಮೇಲೆ ತಟ್ಟಿದ್ರೂ ನಡೀತೈತೆ ರೀ. ಆರಾಮ್ ಹೇಳ್ತಾವ್ರಿ. ಒಂದು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡ್ರೆ ಸಾಕು ರೀ. ಹಚ್ಕೊಂಡು ಹಿಂಗೆ ನೀಟಾಗಿ ತಟ್ಕೋರಿ. ಗುಂಡಕ್ಕೆ ತಟ್ಕೊಂಡು ನೀವು ದಪ್ಪ ಬೇಕಾದ್ರೆ ದಪ್ಪಗೆ ತಟ್ಕೋರಿ, ತೆಳ್ಳಗೆ ಬೇಕಾದ್ರೆ ನೀವು ತೆಳ್ಳಗೆ ತಟ್ಕೋಬೋದು. ಅದು ನಿಮ್ಮ ಆಪ್ಷನ್. ನೋಡ್ಬೋದು ಎಷ್ಟು ಚಂದ ಐತಿ. ಇದ್ರ ಜೋಡಿ ನೀವು ಕಾರ್ನದು ಹಾಕೋಬೋದು. ಬಟ್ ನಾನು ಅದು ಕಾರ್ನದೆಲ್ಲ ಏನು ಹಾಕೊಳ್ಳೋ, ನ್ಯಾಚುರಲಾಗಿ ಏನು ಮೊದಲಿನ ಗತೆ ಹೆಂಗೆ ಮಾಡ್ತಿದ್ರು ಹಂಗೆ ಮಾಡ್ಯಾಕತ್ತೀನಿ. ಇದು ಚಲೋ ಅನಿಸ್ತೈತೆ ರೀ. ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಬೆಸ್ಟು. ಮಕ್ಕಳಿಗೆ ಬಾಕ್ಸ್ಗೆ ಇದಕ್ಕೆ ಡಬ್ಬಿಗೂ ನಾನು ಇದನ್ನ ಕಟ್ತೀನಿ ಮಾಡಿ. ಸೊ ಹಾಗಾಗಿ ಇದು ಮಾಡಿದ್ದೆ ಇವತ್ತು. ನೋಡಿರಿ ಎಷ್ಟು ಚೆಂದಾಗಿ ಅವ್ನು ನೋಡ್ಬೋದು ನೀವು. ನಾನಿಲ್ಲಿ ಸ್ವಲ್ಪ ಹಸಿ ಖಾರ ಹಾಕಿ ಇದ್ರ ಜೋಡಿ ಬೆಂಡಿ ಹಾಕೊಂಡು ತಿನ್ಬೇಕು ರೀ, ಇನ್ನೂ ಚಲೋ ರೀ. ನಾನು ಆಲ್ಮೋಸ್ಟ್ ಎಲ್ಲ ಈ ರೊಟ್ಟಿಗಳು ಎಲ್ಲ ಮಾಡಿದ್ರೆ ನಾನು ಬೆಂಡಿ ಯೂಸ್ ಮಾಡ್ತೀನಿ. ಮನ್ಯಾನ ಬೆಣ್ಣೆ ಇರ್ತೈತಿ, ಸೊ ಹಾಗಾಗಿ ನಡೀತೈತಿ. ನೋಡ್ರಿ ಹಸಿ ಖಾರಕ್ಕೆ ಬೆಣ್ಣೆ ಜೊತೆಗೆ ಮೊಸರು ಐತಿ. ಕಾಂಬಿನೇಷನ್ನು ಯಾವುದೂ ಸರಿ ರೀ. ಯಾವ್ದು ಹೆಂಗೆ ಹಾಕೊಂಡು ತಿಂದರೂ ಹೆಂಗೆ ತಿಂದ್ರೂ ಇದ್ರ ರುಚಿನ ರೀ ಅಷ್ಟು ಚೆಂದ ಆಗ್ತಾವೆ. ಒಮ್ಮೆ ಟ್ರೈ ಮಾಡಿ ನೋಡಿರಿ. 100% ನಿಮ್ಮೆಲ್ರಿಗೂ ಭಾಳ ಸೇರ್ತೈತಿ. ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೊಂಡೀನಿ. ಪಟ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ಆಲ್ ಯುವರ್ ಸಪೋರ್ಟ್. ಹಿಂಗೆ ಸಪೋರ್ಟ್ ಮಾಡ್ಕೊತಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಎ ಲಾಟ್.